ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಜಲಿ ಅಂತ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಂತ ಕೇಳ್ತಾ, ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ತಾಲಿಪಟ್ಟಿ ಇದನ್ನು ಹೆಂಗೆ ಮಾಡೋಣ ಅಂತ ತಿಳಿಸ್ತೇನೆ ನಿಮಗೆ ಈ ವಿಡಿಯೋ ಮೂಲಕ. ಮತ್ತೆ ತಡ ಮಾಡೋಣ್ರಿ, ಸ್ಟಾರ್ಟ್ ಮಾಡೋಣ ಬನ್ನಿ. ಇವಕ್ಕೆ ಏನೇನು ಹಾಕ್ತಾರ ನೋಡೋಣ್ರಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಮೆಂತ್ಯ ಪಲ್ಯ, ಕೊತ್ತಂಬರಿ, ಸೌತೆಕಾಯಿ, ಹಸಿ ಮೆಣಸಿನ್ಕಾಯಿ, ಮತ್ತು ಇವಕ್ಕೆ ಯಾವ್ಯಾವ ಹಿಟ್ಟು ಹಾಕ್ತೇವೆ ನೋಡ್ರಿ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು. ಅದಕ್ಕೆ ಮತ್ತೇನು ಬೇಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಇವನ್ನೆಲ್ಲ ಇಟ್ಕೊಂಡು ತಾಲಿಪಟ್ಟಿ ಮಾಡೋಣ ಬರ್ರಿ. ಇವತ್ತು ಮೊದಲ ಒಂದು ಸಣ್ಣ ಬುಟ್ಟಿ ತೊಗೊಂಡ್ರಿ ನಾವು. ಅದರೊಳಗೆ ಎಲ್ಲ ಥರ ಏನು ಹಿಟ್ಟು ಹೇಳಿದ್ನಲ್ರಿ ಅವನ್ನೆಲ್ಲ ಒಂದು ಬುಟ್ಟ್ಯಾಗ ಹಾಕ್ಕೊಂಡ್ರಿ. ಹಾಕಿದ್ದೀವಿ ನೋಡ್ರಿ. ಈಗ ಬುಟ್ಟ್ಯಾಗೆಲ್ಲ ಹಿಟ್ಟು ಹಾಕೇವಿ. ಹಾಕಿಂದ ಮತ್ತು ಇವೇನು ಅದಾವಲ್ರಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಮೆಂತ್ಯ ಪಲ್ಯ, ಕೊತ್ತಂಬರಿ ಅದು ಅದಾವಲ್ರಿ, ಇವನ್ನೆಲ್ಲ ಇದ್ರೊಳಗೆ ಹಾಕ್ಬೇಕ್ರಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ ಇವನ್ನೆಲ್ಲ ಹಾಕಿ ಕಲಸ್ಬೇಕ್ರಿ ಹಿಟ್ಟು. ಇವನ್ನೆಲ್ಲ ಹಾಕಿ ಸ್ವಲ್ಪ ನಿಧಾನವಾಗಿ ಕಲಸ್ರಿ. ಸ್ವಲ್ಪ ನೀರು ತಗೊಳ್ಳಿ. ನೀರ್ನಾಗ ಮಾಡ್ಕೋಬೇಡ್ರಿ, ಸ್ವಲ್ಪ ಗಟ್ಟಿಗನ ಮಾಡ್ಕೊರಿ. ಅಂದ್ರೆ ತಾಲಿಪಟ್ಟಿ ಬಡ್ಯಾಕ ಗಾವ್ ಆಕೈತ್ರಿ. ಬೇಕಂದ್ರೆ ಅರ್ಶಿಣ ಪುಡಿ ಹಾಕೋರಿ, ಬ್ಯಾಡ ಅಂದ್ರೆ ಬಿಡ್ರಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ, ರುಚಿಗೆ ತಕ್ಕಷ್ಟು ಉಪ್ಪು. ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ತಾಲಿಪಟ್ಟಿ ಹಿಟ್ಟನ್ನ ನಾದ್ತಾ ಇದ್ದೇವೆ. ಬೇಕಂದ್ರೆ ನಿಮಗೆ ಅರಿಶಿನ ಪುಡಿ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಪೂರ ತೆಳಗೆ ಮಾಡಬೇಡ್ರಿ, ಪೂರ ಗಟ್ಟಿನೂ ಮಾಡಕ್ಕೋಬೇಡ್ರಿ, ಇಷ್ಟೇ ಮಾಡ್ಕೊಳ್ಳಿ. ಒಂದು ಕಾಟನ್ ಬಿಳಿ ಬಟ್ಟೆ ತೊಗೋರಿ, ಸ್ವಲ್ಪ ನೀರು ತೊಗೋರಿ, ಆ ಹಿಟ್ಟು ಇಟ್ಕೊಳ್ರಿ. ಗ್ಯಾಸ್ ಆನ್ ಮಾಡಿದ್ದಿರ್ಬೇಕು. ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಗ್ಯಾಸ್ ಆನ್ ಮಾಡಿ ತೆವಿ ಇಡ್ಬೇಕು. ಇಲ್ಲಿ ಮಾಡಾಕತ್ತೇವಂದ್ರೆ ಇಲ್ಲಿ ತೆವಿ ಇಡ್ಬೇಕ್ರಿ, ಅಂದ್ರೆ ಚಲೋ ಅಕ್ಕಾವ. ಈಗ ತಾಲಿಪಟ್ಟಿ ಮಾಡೋಣ ಬರ್ರಿ. ಕಾಟನ್ ಬಟ್ಟೆ ಏನು ತೊಗೊಂಡಿರಲ್ಲ ಅದಕ್ಕೆ ಸ್ವಲ್ಪ ನೀರು ಹಚ್ಕೋರಿ, ಅಂದ್ರೆ ಚೆನ್ನಾಗಿ ಹೇಳ್ತಾವೆ. ಈಗೇನು ಕಲಸಿಟ್ಕೊಂಡಿರಲ್ಲ ಹಿಟ್ಟು ಅನ್ನ ಸ್ವಲ್ಪ ರೌಂಡ್ ಶೇಪ್ ಮಾಡಿರಿ, ಅಂದ್ರೆ ನಿಮಗೆ ಚಲೋ ತಮ್ಮ ಬಡ್ಯಾಕ ಗಾವ್ ಆಕೈತಿ. ಕೈಗೆ ಏನಾರು ಹಿಟ್ಟು ಹತ್ತಾಕತ್ತಂದ್ರೆ ಒಂದು ಸ್ವಲ್ಪ ನೀರು ತೊಗೊಂಡು ಹಿಂಗೆ ಬಡೀರಿ. ನಮ್ದು ಉತ್ತರ ಕರ್ನಾಟಕ ಭಾಷೆ ಅಲ್ರಿ, ಹಿಂಗೆ ಅಕ್ಕಾವ ನೋಡ್ರಿ. ಅತ್ತಾಗ ದಪ್ಪು ಅಲ್ಲ, ಈ ಕಡೆ ತಳಗೋ ಅಲ್ಲ, ಆ ಟೈಪ್ ಬಡೀರಿ. ಈಗ ಗ್ಯಾಸ ಜೋರು ಇಟ್ಕೋರಿ. ತೆವಿ ಕಾದತ್ ನೋಡ್ರಿ. ಈಗ
ಇದನ್ನು ಹಾಕ್ಕೊಂಡ್ರಿ. ಈಗ ಹಾಕೋ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ಅದ್ರ ಮೇಲೆ, ಅಂದ್ರೆ ಚಲೋ ಹೇಳ್ತಾವ್ರಿ. ಅದನ್ನು ಸ್ವಲ್ಪ ಇದನ್ನು ಮಾಡೋಕ್ಕನ ಸ್ವಲ್ಪ ಎಣ್ಣೆ ಹಾಕ್ರಿ, ಮ್ಯಾಲೂ ಹಾಕ್ರಿ, ಸ್ವಲ್ಪ ಸೈಡಿಗೂ ಹಾಕ್ರಿ, ಅಂದ್ರೆ ಚಲೋ ಕರಿತದ್ರಿ. ಈಗೇನು ತೆವಿ ಮೇಲೆ ಹಾಕಿರಲಿ ತಾಲಿಪಟ್ಟಿ ಒಂದು ಸ್ವಲ್ಪ ನಳಿಸಿ ಹಾಕ್ರಿ. ನೋಡ್ರಿ ಎಷ್ಟು ಕಲರಾಗಿ ಬಂದೈತೆ ನೋಡ್ರಿ. ಮತ್ತು ಸ್ವಲ್ಪ ಸೈಡಿಗೆ ಎಣ್ಣೆ ಹಾಕ್ರಿ. ನೋಡ್ರಿ ತಾಲಿಪಟ್ಟಿ ಯಾವ ಕಲರ್ ಬಂದೈತಿ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತಿನ್ನಕ್ಕೆ ಭಾಳ ಚಲೋ ಐತ್ರಿ ಇದು. ಎಲ್ಲರೂ ಮಾಡ್ಕೋರಿ ಮನ್ಯಾಗ. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡ್ರಿ. ನೋಡ್ರಿ ಎಷ್ಟು ಸಾಫ್ಟಾಗಿ ತಾಲಿಪಟ್ಟಿ ಬಂದೈತ್ರಿ. ಇದನ್ನೆಲ್ಲರೂ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ, ತುಂಬ ಆರೋಗ್ಯಕ್ಕೆ ಚಲೋ ರೀ ಇದು. ಇದ್ರ ಜೊತೆ ಸ್ವಲ್ಪ ಮೊಸರು ಇಟ್ಕೊರಿ, ಮೊಸರು ಹಚ್ಕೊಂಡು ತಿಂದ್ರೆ ಅಂತೂ ಇನ್ನೂ ಚಲೋ ಹತ್ತತ್ರಿ. ಬ್ಯಾಸ್ಗೆ ಟೈಮ್ದಾಗ ಮೊಸರು ಜಾಸ್ತಿ ತಿನ್ಬೇಕಲ್ರಿ. ಈಗ ಇದಕ್ಕೆ ಕಾಂಬಿನೇಷನ್ ಆಕೈತ್ರಿ, ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ರೀ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ರೀ.